ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 12ರ 13ನೇ ವಾರದ ಎಲಿಮಿನೇಷನಲ್ಲಿ ನಮ್ಮ ಮೈಸೂರಿನ ಸೂರಜ್ ಅವರು ಹಾಗೆಯೇ ಉತ್ತರ ಕರ್ನಾಟಕದ ಜನಮೆಚ್ಚಿದ ಗಾಯಕ ಮಾಳು ನಿಪನಾಳ್ ಅವರು ಔಟ್ ಆಗಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಫಸ್ಟ್ ಥಿಂಗ್ಸ್ ಫಸ್ಟ್, ನನಗೆ ಸೂರಜ್ ಅವರು ಎಲಿಮಿನೇಟ್ ಆಗಿರೋದು ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್ ಅಂತ ಅನ್ನಿಸ್ತು. ಬಿಕಾಸ್ ಅವರ ಆಟದಲ್ಲಿ ಸಾಕಷ್ಟು ಸ್ಪೈಸ್ ಇನ್ನೂ ಉಳಿದಿತ್ತು, ಸಾಕಷ್ಟು ಪೊಟೆನ್ಷಿಯಲ್ ಕೂಡ ಅವರಲ್ಲಿತ್ತು. ಬಿಕಾಸ್ ಟಾಸ್ಕ್ ಅಂತ ಬಂದರೆ ಅಫ್ಕೋರ್ಸ್ ಅವರು ಆಡಿದ ಎಲ್ಲ ಟಾಸ್ಕ್ಗಳಲ್ಲೂ ಪಾಸಿಟಿವ್ ರಿಸಲ್ಟ್ ಬರದೇ ಇರಬಹುದು. ಹಾಗಂತ ಅವರ ಎಫರ್ಟ್ಸಲ್ಲಿ ಏನು ಕಮ್ಮಿ ಆಗಿರಲಿಲ್ಲ. ಬಹಳ ಚೆನ್ನಾಗಿ ಅವರು ಮನೆ ಒಳಗಡೆ ಹೊಂದ್ಕೊಳ್ಳುವಂತಹ ಪ್ರಯತ್ನ ಮಾಡಿದರು. ಅಫ್ಕೋರ್ಸ್ ಅವರು ರಾಶಿಕಾ ಅವ್ರ ಜೊತೆ ಜಾಸ್ತಿ ಕಾಣಿಸ್ಕೊಂಡಿದ್ದಾರೆ. ಬಿಕಾಸ್ ಅವರಿಗೆ ಕಂಫರ್ಟ್ ಝೋನ್ ರಾಶಿಕಾ ಅವ್ರ ಜೊತೆಗೆ ಕಾಣಿಸ್ಕೊಂಡಿತ್ತು. ಸೊ ಹಾಗಾಗಿ ಅವ್ರ ಜೊತೆ ಬೆರೀತಾ ಇದ್ರು. ಎಲ್ಲೂ ಕೂಡ ಫ್ರೆಂಡ್ಶಿಪ್ನ ಅವರು ಬಿಟ್ಕೊಟ್ಟಿರಲಿಲ್ಲ ಯಾವುದೇ ಸಂದರ್ಭದಲ್ಲೂ ಕೂಡ. ಇನ್ಫ್ಯಾಕ್ಟ್ ರಾಶಿಕಾ ಅವರೇ ಕೆಲವೊಂದು ಸಲ ಅಂದರೆ ಫೀಡ್ಬ್ಯಾಕ್ಸ್ ಎಲ್ಲ ಬರುತ್ತಲ್ಲ ಆಟದ ಬಗ್ಗೆ, ಫೀಡ್ಬ್ಯಾಕ್ ಎಲ್ಲ ಬಂದಾಗ ಎಲ್ಲೋ ಒಂದೇ ಕಡೆ ಇದ್ದೀರಾ ಅಂತೆಲ್ಲ ಸುದೀಪ್ ಸರ್ ಮತ್ತು ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಫೀಡ್ಬ್ಯಾಕ್ ಬಂದಾಗ ಅವರು ಡೈರೆಕ್ಟಾಗಿ ಹೋಗಿ ಹೇಳಿದ್ದಾರೆ ಸೂರಜ್ ಅವ್ರಿಗೆ, ಬೇಡ ನಾವು ಜಸ್ಟ್ ಲೈಕ್ ಅಂದರೆ ಎಷ್ಟು ಬೇಕೋ ಅಷ್ಟು ಆಟ ಆಡ್ಕೊಂಡು ಇರೋಣ, ತುಂಬ ನಾವು ಕಾಣಿಸ್ಕೊಳೋದು ಬೇಡ ಆ ಥರದ್ದೆಲ್ಲ ಅಂತ. ಬಟ್ ಸೂರಜ್ ವಾಸ್ ವೆರಿ ಕ್ಲಿಯರ್. ಯಾಕಂದರೆ ನಮ್ಮಿಬ್ಬರ ಮಧ್ಯೆ ಬೇರೆ ಏನೂ ಇಲ್ಲ ಅಂತಂದಮೇಲೆ, ಫ್ರೆಂಡ್ಶಿಪ್ ಅಷ್ಟೇ ಇದೆ ಅಂತ ಆದಮೇಲೆ ಅದನ್ನು ನಾವು ಮೇಂಟೈನ್ ಮಾಡ್ಕೊಂಡು ಹೋಗೋಣ. ಈಗ ಏನೋ ಫೀಡ್ಬ್ಯಾಕ್ ಬಂತು ಅನ್ನೋ ಕಾರಣಕ್ಕೆ ನಾವು ಬೇರೆ ಥರ ಬಿಹೇವ್ ಮಾಡಿದ್ರೆ ಅದು ನಾವಾಗಿರಲ್ಲ ಅನ್ನೋ ರೀತಿಯಲ್ಲಿ. ಯಾಕಂದರೆ ಹಿ ವಾಸ್ ವೆರಿ ಜೆನ್ಯೂನ್ ಇನ್ ಈಸ್ ಆ್ಯಕ್ಷನ್ಸ್. ಆ್ಯಂಡ್ ಅವ್ರು ಮಾತಾಡೋ ವಿಷಯಗಳು ಕೂಡ ತುಂಬ ಅದರಲ್ಲಿ ಪಾಯಿಂಟ್ ಇರ್ತಾಯಿತ್ತು. ರಿಷಾ ಅವ್ರಿಗೆ ಲೈಕ್ ಅಂದರೆ ಟಾಂಗ್ ಕೊಟ್ಟಿದ್ದಾಗಿರ್ಬೋದು ಆ ಒಂದು ಮಸಿ ಬಳಿಯೋ ಟಾಸ್ಕಲ್ಲಿ, ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಅವ್ರ ವಿಷಯ ಅಂತ ಬಂದಾಗ ಅವರಿಗೆ ತಮಗೆ ತಾವೇ ಸ್ಟ್ಯಾಂಡ್ ತೊಗೊಂಡಿದ್ದಾಗಿರ್ಬೋದು. ಅದೆಲ್ಲವೂ ಕೂಡ ಲೈಕ್ ಅಂದರೆ ಅವರಲ್ಲಿತ್ತು ಅವರ ಆಟದಲ್ಲಿ. ಸುಮ್ಮನೆ ಏನೋ ಲೈಕ್ ಅಂದರೆ ಬಿಗ್ ಬಾಸ್ ಮನೇಲಿ ಅವ್ರಿಗೂ ಒಂದು ಸ್ಥಾನ ಸಿಕ್ಕಿದೆ, ಏನೋ ಆಟ ಆಡ್ಕೊಂಡಿದ್ದಾರೆ, ಯಾಕಂದರೆ ಏನು ಅವ್ರ ಕಡೆಯಿಂದ ಇಂಟ್ರೆಸ್ಟಿಂಗ್ ವಿಷಯಗಳೇ ನಡೀತಾ ಇಲ್ಲ ಅನ್ನೋ ರೀತಿಯೆಲ್ಲ ಅವರು ಪೋರ್ಟ್ರೇ ಮಾಡ್ಕೊಂಡೇ ಇರಲಿಲ್ಲ. ಇನ್ಫ್ಯಾಕ್ಟ್ ರಾಶಿಕಾ ಅವ್ರ ಬಗ್ಗೆ ಕೂಡ ಇವನ್ ದೋ ಶಿ ವಾಸ್ ಎ ಫ್ರೆಂಡ್, ಅವರ ಸೆಲ್ಫ್ ರೆಸ್ಪೆಕ್ಟಿಗೆ ಎಲ್ಲೋ ಒಂದು ಕಡೆ ಧಕ್ಕೆ ಬರ್ತಾ ಇದೆ ಅಂತ ಹೇಳುವಾಗ ಅವರು ರಾಶಿಕಾ ಅವ್ರಿಗೂ ಕೂಡ ಬಿಸಿ ಮುಟ್ಟಿಸಿದ್ರು. ನೀವು ರಾಶಿಕಾ ಮತ್ತು ಸೂರಜ್ ಅವ್ರ ಜಗಳ ನಿಮಗೆ ಜ್ಞಾಪಕ ಇರ್ಬೋದು. ಒಂದು ಸಂದರ್ಭದಲ್ಲಿ ಅವರು ರಜತ್ ಅವರ ಮಾತು ಕೇಳಿಕೊಂಡು ಅವರ ಬಟ್ಟೆಗಳನ್ನೆಲ್ಲ ಆಚೆ ಹಾಕಿರ್ತಾರೆ, ಕೆಲಸ ಮಾಡ್ತಿಲ್ಲ ಅಂತನೋ ಯಾವುದೋ ಮೈಕ್ ಹಾಕಿಲ್ಲ ಫಾರ್ ಸಮ್ ರೀಸನ್ಸ್, ಏನೋ ಒಂದು ಪನಿಷ್ಮೆಂಟ್ ಕೊಡುವಂತಹ ನಿಟ್ಟಿನಲ್ಲಿ. ಆ ಟೈಮಲ್ಲಿ ಅವರಿಗೆ ಕೋಪ ಬರುತ್ತೆ. ಅಂದರೆ ನನಗೆ ನೀನು ಆ್ಯಕ್ಚುಲಿ ಲೈಕ್ ಅಂದರೆ ಪನಿಷ್ಮೆಂಟ್ ಕೊಡೋದಕ್ಕೆ ಬೇರೆ ಯಾರನ್ನೋ ಕೇಳೋ ಅಗತ್ಯ ಇಲ್ಲ, ನೋಡಿದ್ರೆ ಗೊತ್ತಾಗ್ತಾ ಇದೆ ಒಬ್ಬರು ಬಂದಾಗ ಒಂಥರ, ಇನ್ನೊಬ್ರು ಯಾರೋ ಹೊಸೊಬ್ಬರು ಬಂದಾಗ ಇನ್ನೊಂದು ಥರ ಅಂತೆಲ್ಲ ಡೈರೆಕ್ಟಾಗಿ ಅವರು ಮುಖಕ್ಕೆ ಹೊಡೆದಾಗೆ ಆ್ಯಕ್ಚುಲಿ ರಾಶಿಕ್ ಅವ್ರಿಗೆ ಹೇಳಿದ್ರು. ಸೊ ಅವ್ರ ವಿಷಯ ಅಥವಾ ಅವ್ರ ಸೆಲ್ಫ್ ರೆಸ್ಪೆಕ್ಟ್ಗೆ ಧಕ್ಕೆ ಬರ್ತಾ ಇದೆ ಅಂತ ಹೇಳುವಾಗ ತುಂಬ ಸರಿಯಾಗಿ ಅಲ್ಲಿ ಅವರು ವಾಪಸ್ ಉತ್ತರ ಕೊಟ್ಟಿದ್ದಾರೆ. ಜೊತೆಗೆ ಆಟದಲ್ಲೂ ಕೂಡ ತುಂಬ ಚೆನ್ನಾಗಿ ಆಟ ಆಡಿದರು. ಜೊತೆ ಮನೆ ಒಳಗಡೆ ಸಾಕಷ್ಟು ಒಳ್ಳೆ ಲೈಕ್ ಅಂದರೆ ಕಮ್ಯುನಿಕೇಷನ್ ಇದ್ದರು ಎಲ್ಲರ ಜೊತೆಗೂ ಕೂಡ. ಹಂಗೆ ನೋಡೋಕೆ ಹೋದರೆ ರಾಶಿಕಾ ಅವ್ರ ಫ್ರೆಂಡ್ ಅಷ್ಟೇ. ರಾಶಿಕಾ ಅವರಿಗೆ ಬೆರೆಯೋದಕ್ಕೆ ತುಂಬ ಕಷ್ಟ ಆಯಿತು. ಬಟ್ ಫಸ್ಟಿಂದ ಬಂದಿಲ್ಲ ಅಂದರೂ ಕೂಡ ಸೂರಜ್ ಅವರು ಸೊ ಒಬ್ಬೊಬ್ಬರ ಜೊತೆಗೆ ಒಂದು ಬಾಂಡನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರು. ಸೊ ಅವರವರ ಕಂಫರ್ಟ್ ಝೋನ್ಗೆ ತಕ್ಕ ಹಾಗೆ ಇನ್ಫ್ಯಾಕ್ಟ್ ಗಿಲ್ಲಿಯವರು ಭೋಜನ ಅಂತಲೇ ಅವರನ್ನು ಕರೀತಾಯಿದ್ರು. ಸೊ ಸಾಕಷ್ಟು ಸಂದರ್ಭಗಳಲ್ಲಿ ಕರೆಕ್ಟ್ ವಿಷಯಗಳಿಗೆ ಅವರು ಸ್ಟ್ಯಾಂಡ್ ತೊಗೊಂಡಿದ್ದಾರೆ, ಎಲ್ಲೂ ಬಯಾಸ್ಡ್ ಆಗಿ ಅಂತೂ ಅವ್ರು ಆಟ ಆಡಿಲ್ಲ. ಸೊ ಅವರ ಎಲಿಮಿನೇಷನ್ ನನಗೆ ಆ್ಯಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಅನ್ನಿಸ್ತು. ಆ್ಯಂಡ್ ಮಾಳು ನಿಪನಾಳ್ ಅವ್ರ ಬಗ್ಗೆ ಹೇಳೋದಾದರೆ ಡೆಫಿನೆಟ್ಲಿ ಆ್ಯಸ್ ಅ ಪರ್ಸನ್ ಹೀಸ್ ಅ ಜಮ್, ಅದರಲ್ಲಿ ಏನು ಎರಡು ಮಾತೇ ಇಲ್ಲ. ಪುಟ್ಟಕಿಟ್ಟ ಚಿನ್ನ ಅಪರಂಜಿ ಅಂತ ಹೇಳ್ತಿರೋ ಅಥವಾ ವಾಟ್ ಎವರ್, ನಿಮಗೆ ಒಂದು ಒಳ್ಳೆಯ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ ಮಾಳು ನಿಪನಾಳ್ ಅವರು. ಬಟ್ ಅತಿ ಒಳ್ಳೆತನ ಅಥವಾ ಅತಿ ಒಳ್ಳೆಯ ವ್ಯಕ್ತಿತ್ವ ಬಿಗ್ ಬಾಸ್ ಮನೆಗೆ ಆ್ಯಕ್ಚುಲಿ ಅದು ಸಾಕಾಗಲ್ಲ ಅಂತಲೇ ಹೇಳ್ಬೋದು. ಬಿಕಾಸ್ ಏನಾದರೂ ಒಂದು ಸ್ಪೈಸ್ ಬೇಕಾಗುತ್ತೆ. ಅವರಲ್ಲಿ ಸಾಕಷ್ಟು ಟ್ಯಾಲೆಂಟ್ ಅಂತೂ ಇತ್ತು, ಟ್ಯಾಲೆಂಟ್ ಪ್ರದರ್ಶನ ಗಳಿಗೆ ಆಗಬೇಕಾಗಿತ್ತು. ಬಟ್ ಅದೆಲ್ಲೂ ಆಗಲಿಲ್ಲ. ಅಂದರೆ ಎಷ್ಟೊಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ವಾರಗಳ ಕಾಲ ಮಾಳು ಅವರು ಸಿಂಗರ್ ಅಲ್ವಾ, ಒಳಗಡೆ ಅವರನ್ನು ಸಿಂಗರ್ ಅನ್ನೋ ಒಂದು ಕ್ಯಾಟಗರಿಯಲ್ಲಿ ಕಳಿಸಿರೋದಲ್ವ. ಆ್ಯಕ್ಚುಲಿ ಯಾಕೆ ಅವ್ರು ಅದನ್ನು ಮಾಡ್ತಾನೆ ಇಲ್ಲ ಅಂತ ಸಾಕಷ್ಟು ಬಾರಿ ಪ್ರಶ್ನೆ ಬಂದಿದೆ. ಬಟ್ ಒಳ್ಳೆ ವ್ಯಕ್ತಿತ್ವ ಅಂತ ಬರೋದಾದರೆ ಡೆಫಿನೆಟ್ಲಿ ಮನೇಲಿ ಈಗ ಯಾರೆಲ್ಲ ಇದ್ರೋ ಇಡೀ ಸೀಸನ್ 12ಅಲ್ಲಿ ಬಹಳ ಉತ್ಕೃಷ್ಟವಾದಂತಹ ವ್ಯಕ್ತಿತ್ವ ಇದ್ದಂತಹ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಮಾಳು ನಿಪನಾಳ್ ಅವರು. ಬಟ್ ಬರೀ ವ್ಯಕ್ತಿತ್ವ ಮಾತ್ರ ಇದ್ದರೆ ಅಥವಾ ಅತಿ ಒಳ್ಳೆತನ ಬಿಗ್ ಬಾಸ್ ಮನೆಗೆ ವರ್ಕ್ ಆಗಲ್ಲ. ಬಿಕಾಸ್ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಂಗೆ ನೋಡೋಕೆ ಹೋದರೆ ಈಗ ಲಾಸ್ಟ್ ಸೀಸನಲ್ಲಿ ಧರ್ಮ ಕೀರ್ತಿರಾಜ್ ಅವರು ಕೂಡ ಬಹಳ ಒಳ್ಳೆ ವ್ಯಕ್ತಿತ್ವ ಇದ್ದಂತಹ ವ್ಯಕ್ತಿ. ಹೊರಗಡೆನೂ ಅವ್ರು ಅದೇ ಥರನೇ, ಒಳಗಡೆ ಬಿಗ್ ಬಾಸ್ ಶೋ ಅಲ್ಲಿ ಮಾತ್ರ ಆ ಥರ ಇದ್ದಿದ್ದಲ್ಲ. ಬಟ್ ಎಲ್ಲೋ ಒಂದು ಕಡೆ ಅವ್ರ ಕಡೆಯಿಂದ ಏನೋ ಒಂದು ಎಂಟರ್ಟೈನ್ಮೆಂಟೋ ಇನ್ನೊಂದೇನೋ ಒಂದು ಸ್ಪೈಸ್ ಫ್ಯಾಕ್ಟರ್ಸ್ ಅಂತ ಇರುತ್ತಲ್ವ, ಅದೆಲ್ಲೂ ಇರಲಿಲ್ಲ. ಸೊ ಮಾಳು ಅವರ ಫ್ಯಾನ್ಸಿಗೆ ಡೆಫಿನೆಟ್ಲಿ ಈಗ ಸಿಕ್ಕಾಪಟ್ಟೆ ಬೇಜಾರಂತೂ ಆಗಿದೆ. ಉತ್ತರ ಕರ್ನಾಟಕ ಧಗ ಅಂತ ಇದೆ. ಮಾಳು ನಿಪನಾಳ್ ಅವರಿಗೆ ಇಷ್ಟರ ಮಟ್ಟಿಗೆ ಫ್ಯಾನ್ ಫಾಲೋಯಿಂಗ್ ಇದ್ದರೂ ಕೂಡ ಅವರನ್ನು ಬೇಕು ಅಂತಲೇ ಎಲಿಮಿನೇಟ್ ಮಾಡಿದ್ದಾರೆ ವಾಹಿನಿಯವರು, ಹಾಗೆ ಹೀಗೆ ಅಂತ ತಮ್ಮ ಒಂದು ಆಕ್ರೋಶವನ್ನು ಹೊರಗೆ ಹಾಕ್ತಿದ್ದಾರೆ. ಅವರ
ಫೀಲಿಂಗ್ಸ್ ಡೆಫಿನೆಟ್ಲಿ ಅರ್ಥ ಆಗುತ್ತೆ. ಮಾಳು ಅವರು ಡೆಫಿನೆಟ್ಲಿ ಒಳಗಡೆ ಇರೋದಕ್ಕೆ ಡಿಸರ್ವಿಂಗ್ ಆಗಿದ್ರಾ ಅನ್ನೋದ್ರ ಬಗ್ಗೆ ದಯವಿಟ್ಟು ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬಿಕಾಸ್ ಏನೋ ಒಂದು ನಾನು ಆಗಲೇ ಹೇಳಿದಾಗ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಗ್ ಬಾಸ್ ಮನೇಲಿದ್ದಾಗ. ಅದು ಅಲ್ಲದೆ ರಕ್ಷಿತಾ ಅವ್ರದ್ದು ಆ್ಯಂಗಲಿಂದ ಒಂದು ಇನ್ನೊಂದು ವಿಷಯ ಓಡಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ರಕ್ಷಿತಾ ಅವ್ರ ಜೊತೆಗೆ ಯಾರೆಲ್ಲ ಲೈಕಂದರೆ ಕ್ಲೋಸ್ ಆಗಿದ್ದರೋ ಅವರೆಲ್ಲ ಲೈಕಂದರೆ ಈ ಥರ ಸೈಲೆಂಟಾಗಿ ಆಚೆ ಬರ್ತಾ ಇದ್ದಾರೆ ಅಂತ. ಮೊದಲು ಚಂದ್ರಪ್ರಭಾ ಅವರು ರಕ್ಷಿತಾ ಅವ್ರ ಜೊತೆಗೆ ತುಂಬ ಕ್ಲೋಸ್ ಆಗಿದ್ದರು. ಅದಾದಮೇಲೆ ನೆಕ್ಸ್ಟ್ ನಮ್ಮ ಈಗ ಸೂರಜು ಮತ್ತು ಇವರು ಫಸ್ಟ್, ಆಮೇಲೆ ಮಲ್ಲಮ್ಮ ಇದ್ದರು, ಮಲ್ಲಮ್ಮ ಕೂಡ ಹೋದರು. ಅದಾದಮೇಲೆ ಈಗ ಸೂರಜ್ ಕೂಡ ಕ್ಲೋಸ್ ಆಗಿದ್ದರು. ಅದಾದಮೇಲೆ ಮಾಳು ಅವರು ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ದು ರಕ್ಷಿತ್ ಅವ್ರ ಜೊತೆಗೆ. ಸೊ ರಕ್ಷಿತ್ ಅವ್ರು ಏನೋ ಟಾರ್ಗೆಟ್ ಮಾಡಿ ಆ್ಯಕ್ಚುಲಿ ಒಬ್ಬೊಬ್ಬರನ್ನೇ ಆಚೆ ಕಳಿಸ್ತಾ ಇದ್ದಾರೆ, ಅಂದರೆ ಕ್ಲೋಸ್ ಆಗಿ ಆಚೆ ಕಳಿಸ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹರಿದಾಡ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಕೇಳೋದಾದರೆ ಡೆಫಿನೆಟ್ಲಿ ರಕ್ಷಿತಾ ಅವರ ಕೈವಾಡ ಇದರಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತ ಹೇಳಿದ್ರೆ ಅವರವರ ಆಟವನ್ನು ಅವರು ಸರಿಯಾಗಿ ಪೋಟ್ರೆ ಮಾಡ್ಕೊಳ್ದೇನೆ ಈ 4 ಜನ ಕಂಟೆಸ್ಟೆಂಟ್ಸ್ ಮಲ್ಲಮ್ಮ ಆಗಿರ್ಬೋದು, ಮಾಳು ನಿಪನಾಳ್, ಸೂರಜ್ ಮತ್ತು ಚಂದ್ರಪ್ರಭಾ ಇವರೆಲ್ಲ ಆಚೆ ಬಂದಿದ್ದಾರೆ ಹೊರತು. ಅಂದರೆ ಜನಗಳಿಗೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ಬೇಕು, ವೋಟ್ ಹಾಕಬೇಕಲ್ವಾ ಜನಗಳು, ಅವ್ರಿಗೆ ಅನಿಸಿರ್ಬೇಕು ಇವರನ್ನು ಉಳಿಸ್ಕೊಳ್ಬೇಕು ಮನೆಯಲ್ಲಿ ಅಂತ. ಆಗ ಮಾತ್ರ ಅವ್ರು ಉಳ್ಕೊಂಡಿರ್ತಾರೆ. ಅದರಲ್ಲಿ ರಕ್ಷಿತ್ ಅವ್ರ ಕೈವಾಡ ಇರೋದಕ್ಕೆ ಸಾಧ್ಯನೇ ಇಲ್ಲ. ಈ ಥರ ಪ್ಯಾಟ್ರನ್ ಸುಮಾರು ನೋಡಿದ್ವಿ. ಹಂಗೆ ಧ್ರುವಂತ್ ಅವ್ರ ಜೊತೆ ಆ್ಯಕ್ಚುಲಿ ಇವ್ರು ಇದ್ದಿದ್ದು ಫಸ್ಟ್ ಮಲ್ಲಮ್ಮ ಅವರು. ಧ್ರುವಂತ್ ಜೊತೆ ಇದ್ದವರೆಲ್ಲ ಆಚೆ ಹೋದರು. ಚಂದ್ರಪ್ರಭಾ ಅವ್ರ ಜೊತೆಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಆಚೆ ಹೋದರು. ಆ ಥರದ್ದೆಲ್ಲ ಸುಮಾರು ಆಗಿದೆ. ಅಭಿಷೇಕ್ ಅವ್ರ ಜೊತೆಗೆ ಮಾತಾಡೋಕ್ಕೆ ಶುರು ಮಾಡಿದ್ಮೇಲೆ ಆಚೆ ಹೋದರು. ಸೊ ಆ ಪ್ಯಾಟ್ರನ್ನೆಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಟ್ರೋಲ್ಸ್ ಆಗುತ್ತೆ ಅದನ್ನು ಇಟ್ಕೊಂಡು ಮಾತಾಡೋಕ್ಕಾಗಲ್ಲ. ರಕ್ಷಿತ್ ಅವ್ರ ಕೈವಾಡ ಅಂತೂ ಇದರಲ್ಲಿ ಡೆಫಿನೆಟ್ಲಿ ಇಲ್ಲ. ಬಟ್ ರಕ್ಷಿತ್ ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಂತೂ ಆಗಿದೆ. ಮಾಳು ಅವರು ಈಗ ಅಂದರೆ ಜಸ್ಟ್ ಫ್ಯಾಮಿಲಿ ವೀಕ್ ಆದ ತಕ್ಷಣ ಜಸ್ಟ್ ಆಚೆ ಹೋಗಿರೋದು ಒಂದು ರೀತಿ ಬೇಜಾರೇ. ಬಿಕಾಸ್ 2 ದಿನದ ಹಿಂದಷ್ಟೇ ಅವರ ವೈಫ್ ಮತ್ತು ಮಕ್ಕಳೆಲ್ಲ ಬಂದು ಹೋಗಿರ್ತಾರೆ. ಸಡನ್ನಾಗಿ ಇನ್ನು 2 ದಿನ ಬಿಟ್ಟು ಅವರೇ ಆಚೆ ಬರ್ತಾರೆ ಅಂತ ಡೆಫಿನೆಟ್ಲಿ ಅವರ ಫ್ಯಾಮಿಲಿಯವರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಆ್ಯಂಡ್ ಅವರ ಫ್ಯಾನ್ ಫಾಲೋಯಿಂಗ್ ತುಂಬ ಹ್ಯೂಜ್ ಇದೆ. ಬಿಕಾಸ್ ಅವ್ರದ್ದು ಸಬ್ಸ್ಕ್ರೈಬರ್ಸ್ ಇರ್ಬೋದು ಯೂಟ್ಯೂಬಲ್ಲಿ, ಪ್ಲಸ್ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಅಂತ ನೋಡುವಾಗ ಇಡೀ ಬಿಗ್ ಬಾಸ್ ಸೀಸನ್ 12ಅಲ್ಲಿ ಅತಿ ಹೆಚ್ಚು ಫಾಲೋವರ್ಸ್ಗಳನ್ನು ಹೊಂದಿರುವಂತಹ ಒಬ್ಬ ಕಂಟೆಸ್ಟೆಂಟ್ ಯಾರಾದರೂ ಇದ್ದರೆ ಅದು ಮಾಳು ನಿಪನಾಳ್ ಮಾತ್ರ. ಸೊ ವೋಟಿಂಗ್ ವೈಸ್ ನಿಜವಾಗ್ಲೂ ಉತ್ತರ ಕರ್ನಾಟಕ ಇಡೀ ಅವರಿಗೆ ಸಪೋರ್ಟ್ ಮಾಡಿರ್ತಾರೆ. ಲಾಸ್ಟ್ ಟೈಮ್ ಕೂಡ ಹನುಮಂತ್ ಅವರಿಗೆ ಯಾವ ರೀತಿ ವೋಟ್ ಬಿದ್ದಿತ್ತು ಅಂತ ನಾನೇನು ಪ್ರತ್ಯೇಕವಾಗಿ ಹೇಳುವಂತಹ ಅಗತ್ಯ ಇಲ್ಲ. ಬಟ್ ವೋಟಿಂಗ್ ಪ್ರಕಾರ ಅವ್ರು ಉಳ್ಕೊಳ್ಬಹುದಾಗಿತ್ತು ಅನ್ನೋ ಒಂದು ಥಾಟ್ ಇತ್ತು. ಬಟ್ ಆದರೂ ಆಚೆ ಹೋಗಿದ್ದಾರೆ. ಬಟ್ ನನಗೆ ಸೂರಜ್ ಅವರು ಆಚೆ ಹೋಗಿರೋದು ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್ ಅಂತ ಅನ್ನಿಸ್ತು. ಸ್ಪಂದನ ಅವರು ಉಳ್ಕೊಂಡಿದ್ದಾರೆ ಕೊನೆ ಮೂಮೆಂಟ್ನಲ್ಲಿ. ಅಂದರೆ ಸ್ಪಂದನ ಮತ್ತು ಮಾಳು ಅವ್ರ ಮಧ್ಯೆ ಅನ್ನೋ ರೀತಿ ಆ್ಯಕ್ಚುಲಿ ನಿನ್ನೆ ಸಿಚುವೇಶನ್ ಕ್ರಿಯೇಟ್ ಆಯಿತು. ಸ್ಪಂದನ ಅವರು ಮತ್ತೊಂದು ಸಲ ಉಳ್ಕೊಂಡಿದ್ದಾರೆ ಹೌದು. ಬಟ್ ನನಗೊಂದು ಕುತೂಹಲ ಇದೆ. ದಯವಿಟ್ಟು ಅಂದರೆ ಸ್ಪಂದನ ಅವ್ರಿಗೆ ಕಂಪೇರ್ ಮಾಡಿದ್ರೆ ಮಾಳು ಅವ್ರಿಗೆ ಸಿಕ್ಕಾಬಟ್ಟೆ ಫ್ಯಾನ್ ಫಾಲೋಯಿಂಗ್ ಇದೆ ಹೊರಗಡೆ. ಇನ್ಸ್ಟಾಗ್ರಾಮಲ್ಲಿ ಕೂಡ ಅದು ರಿಫ್ಲೆಕ್ಟ್ ಆಗ್ತಾ ಇದೆ. ನನಗೆ ಜಸ್ಟ್ ಕುತೂಹಲ ಏನು ಅಂತಂದರೆ, ಸ್ಪಂದನ ಅವರ ಫ್ಯಾನ್ಸ್ ಯಾರೆಲ್ಲ ಇದ್ದೀರಾ ದಯವಿಟ್ಟು ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬಿಕಾಸ್ ಅಷ್ಟರ ಮಟ್ಟಿಗಿನ ಒಂದು ಜನಪ್ರಿಯತೆಯನ್ನು ನಾವಂತೂ ಅಂದರೆ ಇಲ್ಲಿ ತನಕ ಅಬ್ಸರ್ವ್ ಮಾಡಿಲ್ಲ. ಎಲ್ಲೂ ಅಂದರೆ ಸ್ಪಂದನ ಅವರಿಗೆ ಸಪೋರ್ಟ್ ಮಾಡ್ತಾ ಇರುವಂತಹ ಕಮೆಂಟ್ಸ್ಗಳನ್ನು ತುಂಬ ಜಾಸ್ತಿ ಎಲ್ಲ ಏನು ನೋಡಿಲ್ಲ. ಸ್ಪಂದನ ಅವರು ಉಳ್ಕೊಂಡಿರೋದ್ರ ಬಗ್ಗೆ ಎಷ್ಟು ಜನ ಖುಷಿ ಇದೆ ದಯವಿಟ್ಟು ಸ್ಪಂದನ ಅವರ ಫ್ಯಾನ್ಸ್ ಈ ಒಂದು ಅಂದರೆ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಮಗೂ ಒಂದು ಕ್ಲಾರಿಟಿ ಬರುತ್ತೆ. ಹಾಗಾಗಿ ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.